ಆಕಾಶವಾಣಿ ಮೈಸೂರು. ಲಾಕ್ಡೌನ್ ಕಥೆಗಳು. ಲಾಕ್ಡೌನ್ ಸಂದರ್ಭದಲ್ಲಿ ಕಂಡುಂಡ ಕಥೆಗಳ ಮಾಲಿಕೆ. ಆ ದಿನಗಳು ಪ್ರತಿ ಕ್ಷಣ ಹೃದಯದೊಳಗೆ. ಲಾಕ್ಡೌನ್ ಕಥೆಗಳು. ಕಥೆಯ ಶೀರ್ಷಿಕೆ ಅಚ್ಚೆಯ ಸೇವೆ. ಕಥೆಗಾರರು ಅಲಕಾ ಕಟ್ಟೆಮನೆ. ಕಥೆಯನ್ನು ಓದುವವರು ಕೆ.ಬಿ. ಮೀನಾ. ಲಾಕ್ಡೌನ್ ಆರಂಭವಾಗಿ ಕೆಲವೇ ದಿನಗಳಾಗಿದ್ದವು. ನಾವಿದ್ದ ವಸತಿ ಸಮುಚ್ಚಯದಲ್ಲಿ 2 ಕುಟುಂಬಗಳನ್ನು ಮನೆಯಲ್ಲೇ ವ್ಯಷ್ಟಿಯಲ್ಲಿಡಲಾಗಿತ್ತು. ಮಾತ್ರವಲ್ಲ, ನಮ್ಮ ಸಮುಚ್ಚಯದ ಎಲ್ಲರಿಗೂ ಮನೆಯಿಂದ ಹೊರಗೆ ಬಾರದಂತೆ ಸೂಚಿಸಲಾಗಿತ್ತು. ಲಾಕ್ಡೌನ್ ಅನ್ನುವುದನ್ನೇ ಆಗಿನ್ನೂ ಜೀರ್ಣಿಸಿಕೊಳ್ಳುತ್ತಿದ್ದ ನಮಗೆ ಇನ್ನೊಂದು ಹೊಸ ಸವಾಲು ಎದುರಾಗಿತ್ತು. ಕೇವಲ ಈಗ ಅಂತಲ್ಲ, ಯಾವತ್ತಿಗೂ ಬಂತು. ನಮ್ಮ ಸಮುಚ್ಚಯದಲ್ಲಿ ಸರ್ವರೋಗಕ್ಕೂ ಒಂದೇ ಮದ್ದು ಎಂಬಂತೆ ಇರುವುದು ನಮ್ಮ ಅಚ್ಚೆ ಅಥವಾ ಅಚ್ಚೆ ಕುಮಾರ. ಅಕ್ಷಯ ಕುಮಾರ ಎಂದೇನೂ ಇರಬೇಕು ಅವನ ಹೆಸರು. ಅದೀಗ ಎಲ್ಲರ ಬಾಯಲ್ಲಿ ಅಚ್ಚೆ ಎಂದಾಗಿದೆ. ಅವನ ಮೂಲ ಬಿಹಾರದ ಯಾವುದೋ ಹಳ್ಳಿ. ಇದ್ದಕ್ಕಿದ್ದಂತೆ ಲಾಕ್ಡೌನ್ ಸ್ಥಿತಿ ಎದುರಾದಾಗ ತನ್ನೂರಿಗೆ ಹೋಗಲಾರದೆ ಇಲ್ಲಿಯೇ ಉಳಿದಿದ್ದ ನಮ್ಮ ಅಚ್ಚೆ. ಕೊನೆಗೊಮ್ಮೆ ವಲಸಿಗರಿಗೆ ತವರಿಗೆ ಹೋಗುವ ಅವಕಾಶ ಇದ್ದಾಗಲೂ ಅವನು ಹೋಗದೆ ಇಷ್ಟು ದಿನವೇ ಆಯಿತು, ಇನ್ನೀಗ ಹೋಗಿ ಮಾಡುವುದೇನು ಎಂದು ತನ್ನನ್ನೇ ತಾನು ಸಮಾಧಾನ ಮಾಡಿಕೊಂಡಿದ್ದ. ಈತ ನಮ್ಮ ಸಮುಚ್ಚಯದಲ್ಲಿ ಇರುವುದು ಒಂದು ಹಿರಿ ಮ್ಯಾನೇಜರಿಗೆ ಮರಿ ಮ್ಯಾನೇಜರ್ ಆಗಿ. ನಲ್ಲಿ ಸೋರುತ್ತಿದೆಯೇ, ಯಾವುದೋ ಸ್ವಿಚ್ ಕೆಟ್ಟಿದೆಯೇ, ಇಂಥ ಎಲ್ಲ ಸಣ್ಣ ಪುಟ್ಟ ಆಪತ್ತಿಗೂ ಇವನೇ ಬಾಂಧವ. ಹಾಗಾಗಿಯೇ ಬಂದು ಹಲವಾರು ವರ್ಷಗಳಾಗಿ ಕನ್ನಡ ಸರಿಯಾಗಿ ಕಲಿಯದೆಯೂ ನಮ್ಮವನಾಗಿದ್ದ. ನಮ್ಮ ದಿನಸಿಗಳನ್ನೆಲ್ಲ ಆನ್ಲೈನ್ ಮೂಲಕ ಪೂರೈಕೆಗೆ ಕೋರಿದರೂ ಅವರ್ಯಾರೂ ನಮ್ಮ ಸಮುಚ್ಚಯದೊಳಗೆ ಬರುತ್ತಿರಲಿಲ್ಲ. ಗೇಟಿನ ಬಳಿ ಹೋಗಿ ನಾವು ತಂದುಕೊಳ್ಳಬೇಕಿತ್ತು. ನಮ್ಮ ಸಮುಚ್ಚಯದ ಹಲವಾರು ಮನೆಗಳಲ್ಲಿ ಹಿರಿಯ ನಾಗರಿಕರೇ ಇರುವುದು. 4 ಮಹಡಿ ಹತ್ತಿಳಿಯುವ ದೈಹಿಕ ಸಾಮರ್ಥ್ಯ ಅವರಿಗಿಲ್ಲ. ಲಿಫ್ಟ್ ಬಳಸಲು ಅಳುಕು ಎಂಬಂತಾಗಿತ್ತು ಅವರ ಸ್ಥಿತಿ. ಆಗ ಪ್ರತಿ ಮನೆಗೆ ಹೋಗಿ ಅವರ ಅಗತ್ಯಗಳನ್ನು ಕೇಳಿ ಬೇಕಾದ್ದನ್ನ ಪೂರೈಸಿದ್ದು ನಮ್ಮ ಅಚ್ಚೆ. ದಿನಸಿಯ ಗಾಡಿ ಗೇಟಿನಲ್ಲಿದೆಯೇ, ಈತನನ್ನು ಕರೆದರೆ ಬೇಸರವಿಲ್ಲದೆ ಮನೆ ಬಾಗಿಲಿಗೆ ಹೊತ್ತು ತರುತ್ತಿದ್ದ. ವ್ಯಷ್ಟಿಯಲ್ಲಿದ್ದ ಕುಟುಂಬಗಳಿಗೆ ಹಾಲು, ಮೊಸರು, ಹಣ್ಣು, ತರಕಾರಿಗಳನ್ನು ತಂದು ಒದಗಿಸಿ ಅವರು ಮನೆಯಿಂದ ಹೊರಗೆ ಬಾರದಿರುವುದಕ್ಕೆ ಸಹಾಯ ಮಾಡಿದ್ದ. ವೃದ್ಧರೇ ಇದ್ದ ಕುಟುಂಬಗಳಲ್ಲಂತೂ ಪ್ರತಿಯೊಂದಕ್ಕೂ ಈತನನ್ನೇ ಅವಲಂಬಿಸಿದ್ದರು. ನಾನೊಂದಿನ ನನ್ನ ಬಾಲ್ಕನಿಯಲ್ಲಿ ಹೂವಿನ ಕುಂಡ ಕೆದರುತ್ತಾ ಕೂತಿದ್ದಾಗ ಮಾತಿಗೆ ಸಿಕ್ಕ ನಮ್ಮ ಅಚ್ಚೆ. ಅಲ್ಲ ಮಾರಾಯ, ಹೀಗೆ ಮನೆಗೆ ಬೇಕಾದನ್ನ ಒದಗಿಸೋದಕ್ಕೆ ನೀನಿದ್ದಿದ್ದಕ್ಕೆ ಆಯ್ತು, ಇಲ್ದಿದ್ರೆ ಫಜೀತಿಯಾಗ್ತಿತ್ತು ನೋಡು. ಹೀಗೆ ಆಪತ್ನಲ್ಲಿ ಒದಗಿ ಬರ್ತಾ ಇದ್ಯಾ ನಿಜ, ಆದ್ರೆ ನಿನ್ನ ಸುರಕ್ಷತೆ ಬಗ್ಗೆ ನಿನಗೆ ಚಿಂತೆ ಆಗೋದಿಲ್ವಾ ಎಂದು ಸಹಜ ಕಳಕಳಿಯಿಂದ ಕೇಳಿದೆ. ಅದಕ್ಕಾತ ಹೊಳೆವ ಕಂಗಳ ನಗುವಿನೊಂದಿಗೆ ಉತ್ತರಿಸಿದ್ದ, ಅಕ್ಕ, ಸಾಧ್ಯವಾದಷ್ಟು ಎಚ್ಚರವಹಿಸಿಯೇ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅಗತ್ಯ ವಸ್ತುಗಳನ್ನು ತಂದುಕೊಟ್ಟು ವೃದ್ಧರ ಸೇವೆ ಮಾಡ್ತಾ ಇದ್ದೀನಿ. ವಿಷಯ ಏನೆಂದ್ರೆ, ಅಲ್ಲಿ ದೂರದ ಬಿಹಾರದಲ್ಲಿ ನನ್ನ ವಯಸ್ಸಾದ ತಂದೆ ತಾಯಿ ಹಾಗೆ ನನ್ನ ಪುಟ್ಟ ಮಕ್ಕಳೊಂದಿಗೆ ಬದುಕುತ್ತಿರುವ ನನ್ನ ಹೆಂಡತಿಗೆ ಯಾರಾದರೂ ಪುಣ್ಯಾತ್ಮರು ಸಹಾಯ ಮಾಡಲಿ ಎಂಬ ಆಸೆಯಿಂದ ಇಲ್ಲಿ ನಾನು ನೆರವಾಗ್ತಾ ಇದ್ದೇನೆ. ಸದ್ಯಕ್ಕೆ ನನ್ನ ಕುಟುಂಬಕ್ಕೆ ಇದಿಷ್ಟೇ ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಇರೋದು. ಅಚ್ಚೆಯ ಸೇವೆ ಕಥೆಯನ್ನ ಕೇಳಿದರೆ. ಕಥೆಗಾರರು ಅಲಕಾ ಕಟ್ಟೆಮನೆ. ಕಥೆಯನ್ನ ಓದಿದವರು ಕೆ.ಬಿ. ಮೀನಾ. ಲಾಕ್ಡೌನ್ ಕಥೆಗಳು. ಲಾಕ್ಡೌನ್ ಸಂದರ್ಭದಲ್ಲಿ ಕಂಡುಂಡ ಕಥೆಗಳ ಮಾಲಿಕೆ ಕೇಳಿದಿರಿ. ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಬಿತ್ತರಗೊಳ್ಳಲಿವೆ ಲಾಕ್ಡೌನ್ ಕಥೆಗಳು. ಲಾಕ್ಡೌನ್ ಕಥೆಗಳು ಪ್ರತಿ ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಸಂಜೆ 5 ಗಂಟೆಗೆ ಲಾಕ್ಡೌನ್ ಕಥೆಗಳ ಮರುಪ್ರಸಾರ. ಆ ದಿನಗಳು ಪ್ರತಿ ಕ್ಷಣ ಹೃದಯದೊಳಗೆ.